ಅಳ್ಬಿಡಿ ಕಮಲಿಯವರೇ. ಫೋನು ಇಲ್ಲಿರೋದು ಬೇಡ, ಬನ್ನಿ ಹೋಗೋಣ. ಸರ್ ಬಿಟ್ಬಿಡಿ ಸರ್ ಅವನ್ನ. ಸರ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಗೆ ಹೇಳ್ದೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಅರೆ ಅಳ್ಬಿಡಿ ಕಮಲಿಯವರೇ. ಸರ್ ನೀವು ಇಲ್ಲಿಗೆ ಬಂದಿರಲಿಲ್ಲ ಅಂದಿದ್ರೆ ನಾನೀಗ ಬಂದಿದ್ದೀನಲ್ಲ. ಮಿಸ್ಟರ್ ರಿಷಿ, ನೀವೆಲ್ಲ ಫೋನ್ ಮಾಡಿದ್ದು? ಎಸ್ ಸರ್. ಸರ್ ಏನು ನಡೀತಾ ಇದೆ ಇಲ್ಲಿ? ಇದು ನಮ್ಮ ಬಿಸ್ನೆಸ್ ಮೀಟಿಂಗ್ ನಡೆಯೋ ಜಾಗ. ನಾನು ಇವ್ರ ವಿರುದ್ಧ ಟಿವಿ ಚಾನೆಲ್ಗೆ ಹೋದೆ ಅಂತ ಇಲ್ಲಿಗೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಇವಳು ಹೇಳ್ತಿರೋದು ಯಾವುದು ನಿಜ ಅಲ್ಲ. ದುಡ್ಡಿನ ಆಸೆಗೋಸ್ಕರ ನನ್ನ ಮೇಲೆ ಇಲ್ದಿರ ಆರೋಪ ಮಾಡ್ತಿದ್ದಾಳೆ. ಬೇಕಿದ್ರೆ ಕಮಲಿನ್ ಕೇಳಿ ಸರ್. ಇವಳು ಎಂತವಳು ಅಂತ ತೋರಿಸೋದಕ್ಕೇನೆ ಕಮಲಿ ಇಲ್ಲಿವರೆಗೂ ಬಂದಿರೋದು. ನೀನು ಯಾಕಮ್ಮ ಇಲ್ಲಿ ಬರಕ್ಕೆ ಹೋದೆ? ಸರ್ ಇದೆಲ್ಲದಕ್ಕೂ ಉತ್ತರ ಈ ಮೊಬೈಲಲ್ಲಿ ಐತೆ ಸರ್. ಇವಳು ಎಳ್ತವಳು ಅಂತ ತಿಳ್ಕೊಳ್ಳೋಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದು. ಅವಳು ತಾವು ಮಾತಾಡಿರೋದ್ನೆಲ್ಲ ನಾನು ಈ ಮೊಬೈಲಲ್ಲಿ ರೆಕಾರ್ಡ್ ಮಾಡೀನಿ ಸರ್. ಎಲ್ಲನೂ ಇದ್ರಾಗೈತೆ ಸರ್, ನೋಡಿ. ಅಯ್ಯೋ ಸರ್, ಮೊಬೈಲ್ ಸ್ವಿಚ್ ಆಫ್ ಆಗೈತೆ. ಆಮೇಲೆ ನೋಡ್ತೀನಿ. ಇವ್ರು 3 ಜನ ಅರೆಸ್ಟ್ ಮಾಡ್ಕೊಂಡು ನಡೀರಿ. ಇನ್ಸ್ಪೆಕ್ಟರ್, ನಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಸ್ಟೇಷನ್ ಬಾಮ್ಮ, ಅಲ್ಲಿ ಹೇಳ್ತೀನಿ. ರಿಷಿ, ಕಮಲಿಯವರೇ, ಮತ್ತೇನಾದ್ರು ಇನ್ಫಾರ್ಮೇಷನ್ ಬೇಕಾದ್ರೆ ನಿಮಗೆ ಕಾಲ್ ಮಾಡ್ತೀನಿ. ಶೋರ್, ಎನಿ ಟೈಮ್ ಸರ್. ಥ್ಯಾಂಕ್ ಯು. ಕಮಲಿಯವರೇ, ನಿಮ್ಗೇನು ಆಗಿಲ್ಲ ಅಲ್ವಾ? ನೀವು ಬಂದ್ರಲ್ಲ ಸರ್, ನನಗೇನು ಆಗಕ್ಕಿಲ್ಲ. ರಮೇಶ್, ರಿಷಿ ಫೋನ್ ಮಾಡಿದ್ನಲ್ಲ, ಏನು ಹೇಳ್ದ? ಏನಾಯ್ತಂತೆ? ಕಮಲಿ ಸಿಕ್ಕಿದಳಂತೆ, ಮನೆಗೆ ಬರ್ತಾ ಇದ್ದಾರೆ. ಏನಾಯ್ತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅಮ್ಮ, ಕಮಲಿ ಸಿಕ್ಕಿದ್ಮೇಲೆ ಏನೂ ತೊಂದರೆ ಆಗಲ್ಲ. ಅವಳಿಗೇನೂ ತೊಂದರೆ ಆಗಲ್ಲ. ಅವಳನ್ನ ಕರ್ಕೊಂಬರಕ್ಕೆ ಹೋಗಿರೋದು ಇವ್ರಿಗೇನಾದರೂ ಆದರೆ? ತಾರಾ, ಏನೂ ಆಗಲ್ಲ, ಧೈರ್ಯವಾಗಿರು. ಅಮ್ಮ ಅವತ್ತು ನಿಮ್ಮ ಮೇಲಿರೋ ಕೋಪಕ್ಕೆ ಹಾಗೆ ರಿಯಾಕ್ಟ್ ಮಾಡಿಲ್ಲ, ಅಣ್ಣನ ಮೇಲಿರೋ ಪ್ರೀತಿಗೆ ಹಾಗೆ ರಿಯಾಕ್ಟ್ ಮಾಡಿದ್ರು ಅಷ್ಟೇ. ಅಲ್ಲಿ ಯಾಕೆ ನಿಂತ್ಕೊಂಡ್ರಿ? ಬನ್ನಿ ಕಮಲಿ ಅವರೇ. ಅಮ್ಮ ಏನಾರ ಅಂತಾರೆ ಅಂತ ಆತಂಕನ? ಅವ್ರು ಅವತ್ತು ನಿಮ್ಮ ಮೇಲಿರೋ ಕೋಪಕ್ಕೆ ಹಾಗಂದಿಲ್ಲ, ಅಣ್ಣನ ಮೇಲಿರೋ ಪ್ರೀತಿಗೆ ಹಾಗೆ ಬೈದಿಯಾರ ಅಷ್ಟೇ. ಬನ್ನಿ. ಮಾ, ಕಮಲಿ ಅವ್ರನ್ನ ನೀವೇ ಒಳಗಡೆ ಕರೀರಿ. ಕಮಲಿ, ಬಾ ಒಳಗೆ. ರಿಷಿ, ಏನಾಯ್ತು? ಕಮಲಿ ಎಲ್ಲಿದ್ಲು? ಕಮಲಿ ಅವ್ರು ಹೇಳಿದ್ದು ನಿಜ ಅಪ್ಪ. ಆ ಹುಡುಗಿ ಇಷ್ಟೆಲ್ಲ ಮಾಡಿದ್ದು ದುಡ್ಡಿಗೋಸ್ಕರ. ಅಣ್ಣನ ಹೆಸರು ಬಳಸ್ಕೊಂಡು ದುಡ್ಡು ಹೊಡಿಯೋದಕ್ಕೆ ನೋಡಿದ್ಲು. ಕಮಲಿ ಅವ್ರು ಇಲ್ಲ ಅಂದಿದ್ರೆ
ಅಣ್ಣಂದೇನು ತಪ್ಪಿಲ್ಲ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಅಮ್ಮ, ಕಮಲಿ ಮತ್ತೊಂದ್ಸಲ ಅವಳು ನ್ಯಾಯದ ಪರನೇ ಅಂತ ಪ್ರೂವ್ ಮಾಡಿಬಿಟ್ಲಮ್ಮ. ನಾನು ಆ ಹುಡುಗಿ ಜೊತೆ ಓಡಾಡಿದ್ದು ನಿಜನಮ್ಮ. ಆದರೆ ಆ ಹುಡುಗಿ ಹೇಳಿರೋ ಹಾಗೆ ನಾನು ಮೋಸ ಮಾಡಿಲ್ಲಮ್ಮ. ನನ್ನ ಮತ್ತು ಹಾಸಿನ ಮಧ್ಯೆ ಇದ್ದ ಮನಸ್ತಾಪದಲ್ಲಿ ನಾನು ಆ ಹುಡುಗಿಗೆ ಹತ್ರ ಆದೆ. ಜೊತೆಯಲ್ಲಿರೋದಕ್ಕೆ ಒಬ್ಳು ಕಂಪ್ಯಾನಿಯನ್ ಸಿಕ್ಕಿದ್ಲು ಅಂತ ಅವಳ ಜೊತೆ ಓಡಾಡಿದೆ. ಅದು ತಪ್ಪೇ, ಆದರೆ ನಾನು ಅವಳಿಗೆ ಮೋಸ ಮಾಡಲಿಲ್ಲಮ್ಮ. ನನ್ನ ಕಣ್ಣು ಕುರುಡಾಗಿತ್ತು, ನನ್ನ ಬುದ್ಧಿಗೆ ಮಂಕ್ ಕವ್ದಿತ್ತು. ಐ ವಾಸ್ ಟೋಟಲಿ ಮ್ಯಾಡ್. ನಾನು ಮಾಡ್ತಿರೋದನ್ನೇ ಸರಿ ಅಂತ ಅನ್ಕೊಂಡಿದ್ದೆ. ಮಾಯೇನಮ್ಮ, ಆದರೆ ನಾನು ಯಾವತ್ತೂ ಹಾಸಿನಿಗೆ ಮೋಸ ಮಾಡಲಿಲ್ಲಮ್ಮ. ನನ್ನ ತಪ್ಪಾಯ್ತಮ್ಮ. ಆ ಹುಡುಗಿ ಬಣ್ಣ ಬಯಲು ಮಾಡೋದಕ್ಕೆ ಕಮಲಿ ಅವರು ಆ ಗ್ಯಾಂಗ್ ಸೇರ್ಕೊಂಡು ದೊಡ್ಡ ರಿಸ್ಕ್ ತಗೊಂಡಿದ್ದಾರೆ. ಕಮಲಿ, ನಾನು ವಯಸ್ಸಲ್ಲಿ ದೊಡ್ಡವನಿರ್ಬೋದು, ಆದರೆ ನೀನು ಮಾಡಿರೋ ಉಪಕಾರನ ಅಯ್ಯೋ, ಇದಾಗ ನಂದು ತೆಪ್ಪೈತೆ ಸರ್. ಈಟೆಲ್ಲ ಶುರು ಆಗಿದ್ದು ನನ್ನಿಂದನೆಯ. ಇದನ್ನ ಸರಿಯಾಗಿ ಕೊನೆಗಲ್ಸೋದು ನನ್ನ ಜವಾಬ್ದಾರಿನೇ ಆಗಿತ್ತಲ್ವಾ? ಇಲ್ಲ ಕಮಲಿ ಅವರೇ, ನೀವು ವಿಷಯ ಹೇಳಕ್ ಬಂದಾಗ ನಾವು ಯಾರೂ ಸರಿಯಾಗಿ ಕೇಳಿಸ್ಕೊಳ್ಳೇ ಇಲ್ಲ. ನೀವು ಹೇಳೋದನ್ನ ನಾವು ಕೇಳಿಸ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಐ ಆಮ್ ಸಾರಿ ಕಮಲಿ ಅವರೇ. ಸರ್, ನೀವು ಯಾಕೆ ಸರ್ ಸಾರಿ ಕೇಳ್ತೀರಾ? ಏನು ಆಗಿಲ್ವಲ್ಲ, ಯಾಕಿಷ್ಟು ಟೆನ್ಷನ್ ಆಗಿದೆಯಾ? ಅಲ್ಲ ರೀ, ಹೇಳಿದ ಮಾತನ್ನೇ ಕೇಳೋಕಲ್ಲ ಅಂತಾಳಲ್ಲ, ಎಂಥ ಜಾಗೋ ಯೋನೋ, ಒಬ್ಳೆ ಹೋಗವಳಲ್ಲ. ಧೈರ್ಯವಾಗಿ ಹೋಗಿದ್ದಾಳಲ್ಲ, ನಮ್ಮ ಮಗಳ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಗೌರಿ. ನೀವು ಹೊಸಿ ಸುಮ್ಕಿರಿ. ಅವಳು ಸಣ್ಣ ವಯಸ್ಸಿನಿಂದನೂ ಹಿಂಗೆಯ. ಬೇರೆಯವ್ರ ಸಹಾಯಕ್ಕೆ ಅಂದ್ರೆ ತನ್ನ ಜೀವನ ಲೆಕ್ಕಿಸ್ದಲ್ಲೇ ಹೊಂಟೋಯ್ತಾಳೆ. ಸಹಾಯ ಆದವಳಿಗೆ ಎಂಡದ ಮ್ಯಾಕ್ ನಿಂತ್ಕೊಂಡಂಗೆ ಆಯ್ತಿರ್ತದೆ. ಕೋಪ ಮಾಡ್ಕೊಬೇಡ ಗೌರಿ. ಎಷ್ಟು ಜನಕ್ಕೆ ಕಮಲಿ ಅಂತ ಗುಣ ಇದೆ ಹೇಳು? ನಾವೊಬ್ರು ಚೆನ್ನಾಗಿದ್ರೆ ಸಾಕು ಅಂತ ಬದುಕೋ ಇಂಥ ಜಗತ್ತಲ್ಲಿ ನಮ್ಮ ಮಗಳು ಹೀಗಿದ್ದಾಳೆ ಅಂತ ನಾವು ಖುಷಿ ಪಡಬೇಕು. ನಾನು ಒಪ್ತೀನಿ, ಕಮಲಿ ಯಾರಿಗೂ ಹೇಳ್ದಲೇ ಹೋಗಿದ್ದು ತಪ್ಪು ಅಂತ. ಇನ್ಮೇಲೆ ಇದು ರಿಪೀಟ್ ಆಗ್ದಲೇ ಇರೋ ಥರ ನಾನು ನೋಡ್ಕೊಳ್ತೀನಿ, ಸರಿನಾ? ಅಮ್ಮ ಮಗಳು ಇಬ್ರಿಗೂ ಎಲ್ರನ್ನ ಹೇಗ್ ಬಲೆಗೆ ಹಾಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಕಮಲಿ, ಥ್ಯಾಂಕ್ಸ್ ಅಮ್ಮ. ನನ್ನ ಕ್ಷಮಿಸ್ಬಿಡು. ನೀವು ಕ್ಷಮೆ ಕೇಳಬೇಕಿರೋದು ನಂತವ ಅಲ್ಲ ಸರ್. ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾವ್ರಲ್ಲ ಹಾಸಿನಿ ಅಕ್ಕ, ಅವ್ರ ತವ. ಯಾರೇನೇ ಹೇಳಿದ್ರು ನನ್ನ ಮಗ ತೆಪ್ಪು ಮಾಡೋಕ್ಕಿಲ್ಲ ಅಂತ ನಂಬೋಳಲ್ಲ ನಿಮ್ಮವ್ವ. ಅವ್ರ ತವ ಕ್ಷಮೆ ಕೇಳಬೇಕು. ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ರೋಹಿತ್,
ಎದ್ದೇಳು ಎದ್ದೇಳು. ಇಲ್ಲ ರೋಹಿತ್, ಕಮಲಿ ಹೇಳ್ದಂಗೆ ನೀನು ಕ್ಷಮೆ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ, ಹಾಸಿನಿ ಹತ್ರ. ಹಾಸಿನಿ, ನಿನ್ನ ಮುಂದೆ ನಿಂತು ಕ್ಷಮಿಸು ಅಂತ ಕೇಳೋ ಯೋಗ್ಯತೆನೂ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಮಣ್ಣು ತಿನ್ನೋ ಕೆಲಸ ಮಾಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಐ ಆಮ್ ಸಾರಿ. ಊರ್ಮಿ, ಬೇಬಿ, ಯಾರು? ನಾನು ಸದಾನಂದ. ಯಾಕೆ ಯಾವಾಗಲೂ ನನ್ನನ್ನು ವೀರ್ ಚೇಲರ್ ನೋಡಿ ನೋಡಿ ಅಭ್ಯಾಸ ಆಗಿರೋ ನಿನಗೆ ನಿನ್ನ ಕೋಣೆ ತಕ್ಕ ಬಂದಿರೋದು ಸಹಿಸಕ್ಕೆ ಆಗ್ತಾ ಇಲ್ವಾ? ಅಣ್ಣ, ನೀನು ಯಾಕೆ ಇಲ್ಲಿಗೆ ಬಂದೆ? ನಿನ್ನ ಕೆಟ್ಟ ಬಾಯಲ್ಲಿ ಅಣ್ಣ ಅಂತ ಕರಿಬೇಡ. ನನ್ನ ತಂಗಿ ನನ್ನ ಪಾಲಿಗೆ ಸತ್ತೋಗಿ ಎಷ್ಟೋ ವರ್ಷಗಳಾಗೋಯ್ತು. ಅಪ್ಪ ಅಮ್ಮ ಇಲ್ಲ ಅನ್ನೋ ಕಷ್ಟ ನಿನಗೆ ಗೊತ್ತಾಗಬಾರ್ದು ಅಂತ ಎಷ್ಟು ಚೆನ್ನಾಗಿ ಸಾಕಿದೆ. ಆದ್ರೆ ನೀನು ನನಗೆ ಚಟ ಕಟ್ಟಕ್ಕೆ ನೋಡ್ದಿ ಅಲ್ವಾ? ಈಗಲೂ ನನಗಿರೋ ಕೋಪಕ್ಕೆ ನಿನ್ನನ್ನು ಸಾಯಿಸ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ನನಗೂ ಅನ್ಪೂರ್ಣಂಗೂ ಈ ಮನೆ ದೇವಸ್ಥಾನ ಇದ್ದ ಹಾಗೆ. ಅದು ಅಲ್ಲದೆ ಸುಲಭವಾದ ಸಾವು ನಿನಗೆ ಶಿಕ್ಷೆ ಅಲ್ಲ. ನಾವೆಲ್ಲ ಚೆನ್ನಾಗಿರೋದು ನೋಡಿ ಕೊರಗಿ ಕೊರಗಿ ಸಾಯ್ಬೇಕು ನೀನು. ಅಣ್ಣ, ನೀನು ಇನ್ನೂ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ? ನಾನು ಯಾವತ್ತಿ ಕತ್ಲೆ ಕೋಣೆ ಸೇರ್ಕೊಂಡು ಅವತ್ತೇ ಬದಲಾಗ್ಬಿಟ್ಟೆ. ನಾನೀಗ ಹಳೆ ಕಾಮಿನಿ ಅಲ್ಲ ಅಣ್ಣ. ಆ ದೇವರೇ ಬಂದು ಈ ಮಾತು ಹೇಳಿದ್ರು ನಾನು ನಂಬೋದಿಲ್ಲ. ನಿನ್ನಲ್ಲಿರೋಷ್ಟು ವಿಷ ಆ ಹಾವಲ್ಲೂ ಇರೋದಿಲ್ಲ. ನಿನ್ನನ್ನು ನಂಬಿದ್ರೆ ಸಮಯ ನೋಡಿ ಸಾಯಿಸಕ್ಕೂ ಹೊಂಚಾಗ್ತೀಯಲ್ವಾ? ನೀನು ಈ ರೂಮಲ್ಲೇ ಕೂತ್ಕೊಂಡು ಗೌರಿ ಚಂದ್ರು ಮಧ್ಯ ಮನಸ್ತಾಪ ಹುಟ್ಟಾಕಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆ ಮಾರಾಪುರ ಜಮೀನ್ ಮೇಲೆ ಯಾವಾಗಲೂ ಕಂಡಿದ್ದು ನಿನಗೆ ಮಾತ್ರ. ಅದನ್ನ ನಾನು ನಿನ್ನ ಮಗಳ ಮುಖಾಂತರ ಕೇಳಿಸಿ ಮನೆಯಲ್ಲಿ ಜಗಳ ತಂದಿದ್ಯಾ? ಒಂದು ವಿಷಯ ನೆನಪಿನಲ್ಲಿ ಇಟ್ಕೋ, ನಿನಗೆ ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಕೊಟ್ಟಿರೋದೆ ದೊಡ್ಡ ವಿಷಯ. ನೀನಿರೋ ಕೋಣೆನ ಮೊದಲು ಉಳಿಸ್ಕೋ. ಇಲ್ಲ ಹೀಗೆ ನಿನ್ನ ನಾಟಕಗಳನ್ನ ಮುಂದುವರಿಸಿದ್ರೆ ಕೋಣೆ ಬದಲಾಗತ್ತೆ. ಎಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಕೃಷ್ಣನ ಜನ್ಮಸ್ಥಾನ ಜೈಲು. ಜೈಲಿಗೆ ಸೇರಿಸ್ಬಿಡ್ತೀನಿ. ಹುಷಾರು. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗಿತ್ತು ಕಮಲಿ. ನೀನು ಅದು ಯಾವ ಧೈರ್ಯದ ಮೇಲೆ ಇಂಥ ಡಿಸಿಷನ್ ತಗೊಂಡೆ? ನಿಂಗೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ? ಹೌದಮ್ಮ ಕಮಲಿ, ನಮ್ಗೆ ಯಾರಿಗಾದ್ರೂ ಒಂದು ಮಾತು ಹೇಳ್ಬಿಟ್ಟು ಹೋಗೋದಲ್ವೇ ನಮ್ಮ? ಅಂಥ ಜಾಗಕ್ಕೆ ಹೋಗಿದ್ಯಾ? ಸೇಫ್ಟಿ ಮುಖ್ಯ ಅಲ್ವಮ್ಮ? ಆ್ಯಕ್ಚುಲಿ ನಮಗೆ ಹೇಳಬೇಕು ಅಂತಲೇ ನಮ್ಮ ಮನೆಗೆ ಬಂದರು ಅಪ್ಪ ಕಮಲಿ ಅವರು. ಆದರೆ ಅಮ್ಮ ಅವತ್ತು ಅಪ್ಸೆಟ್ ಆಗಿದ್ರು.
ಕಮಲಿ ಅವ್ರ ಮಾತನ್ನ ಕೇಳೋದಕ್ಕೆ ಅವ್ರು ರೆಡಿ ಇರಲಿಲ್ಲ. ನನಗೂ ಅಕ್ಕ ತಂಗಿ ಯಾರೂ ಇಲ್ಲ ಕಮಲಿ. ನೀವು ಮೊದಲನೇ ಸತಿ ಅಕ್ಕ ಅಂತ ಕರೆದಾಗಲೇ ನನ್ನ ಸ್ವಂತ ತಂಗಿ ಕರಿತಾಳೇನೋ ಅನ್ನೋಷ್ಟು ಆಪ್ತತೆ ಇತ್ತು. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಮಲಿ. ಅಕ್ಕ, ನನ್ನ ಜಾಗದಾಗ ನೀವೇ ಇದ್ದಿದ್ರು ಇದನ್ನೇ ಮಾಡ್ತಿದ್ರಿ. ರೋಹಿತ್ ಸರ್ ಮ್ಯಾಕೆ ಅನುಮಾನ ಪಟ್ಟು ನಾನು ನಿಮ್ಮ ತಾವ ಬಂದು ಹೇಳ್ದೆ. ಆದರೆ ಅವ್ರದ್ದು ತಪ್ಪಿಲ್ಲ ಅಂತ ಗೊತ್ತಾದ ಮ್ಯಾಕೆ ನನ್ನ ಕೈಲಿ ಸುಮ್ಮನೆ ಕೂತಿರೋಕ್ಕಾಗಲಿಲ್ಲ ಅಕ್ಕ. ನನ್ನಿಂದ ನಿಮ್ಮಿಬ್ರ ಮಧ್ಯೆ ತೊಂದರೆ ಬರಬಾರ್ದು ಅಂತ ನಾನು ಹಿಂಗೆ ಮಾಡಿದೆ. ಒಳ್ಳೆ ಹೆಸರು ತಗೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ತಾಳೆ ಇವಳು. ಇವಳು ಮಾತಿಗೆ ಇವರೆಲ್ಲ ಹೌದು ಸರಿ ಅಂತ ತಾಳ ಹಾಕ್ತಾರೆ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಹೀಗೆ ಮಾಡ್ತಿರ್ಲಿಲ್ಲ. ನೀನು ಧೈರ್ಯಕ್ಕೆ ಮೆಚ್ಚಬೇಕು. ಮತ್ತೆ ನಮ್ಮ ಹುಡುಗಿ ಅಂದ್ರೆ ಸುಮ್ಮನೆನಾ? ಆಹಾ ಮಾಡಿದ್ದೆಲ್ಲ ಕಮ್ಲಿ. ಕ್ರೆಡಿಟ್ಸ್ ನೋಡಿ ಅಪ್ಪ, ಇವನ್ ತಗೊಂತಿರೋದು. ಸೋಮಾರಿ. ರಚನಾ, ಕಮಲಿ ಅಪಾಯದಲ್ಲಿ ಸಿಕ್ಕಾಕೊಂಡಾಗ ಕಾಪಾಡಿದ್ದು ರಿಷಿನೇ. ಸಮಯಕ್ಕೆ ಸರಿಯಾಗಿ ಅಲ್ಲಿ ರೀಚ್ ಆಗಿಲ್ಲ ಅಂದಿದ್ರೆ ಸರ್, ನಾನು ಆಗಲೇ ಕೇಳಬೇಕು ಅಂತಿದ್ದೆ. ನಾನಿರೋ ಜಾಗ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅದು ನಾನು ಹೇಳ್ತೀನಿ. ರಿಷಿ ಅಣ್ಣ ನಿನಗೆ ಪ್ರಪೋಸ್ ಮಾಡಬೇಕಾದ್ರೆ ನಿನ್ನ ಫೋನಲ್ಲಿ ಎಮರ್ಜೆನ್ಸಿಗೆ ಅಂತ GPS ಟ್ರ್ಯಾಕರ್ ಆನ್ ಮಾಡಿದ್ದ, ಕರೆಕ್ಟಾ? ಇದನ್ನೆಲ್ಲ ಮಾಡಿದಾನ ಇವನು? ಕರೆಕ್ಟ್. ಕಮಲಿ ಅವ್ರ ಫೋನು ಸ್ವಿಚ್ ಆಫ್ ಆಗಿತ್ತು. ಅವ್ರ ಲಾಸ್ಟ್ ಲೊಕೇಶನ್ ಇಟ್ಕೊಂಡು ಅಲ್ಲಿಗೆ ಹೋದ್ವಿ ಅಷ್ಟೇ. ಥ್ಯಾಂಕ್ ಯು ಸರ್. ಏನೇ ಆದರೂ ಕಮಲಿ, ಈಗಿನ ದಿನಗಳಲ್ಲಿ ಯಾರು ಯಾರ ಬಗ್ಗೆ ನೀವು ಯೋಚನೆ ಮಾಡೋದಿಲ್ಲ. ನೀನು ಒಳ್ಳೆ ಮನಸ್ಸು ಮಾಡಿದೆ ನನಗೆ ಯಾಕೆ ಇವ್ರ ಮನೆ ವಿಷಯ ಅಂತ ಕೈ ಚೆಲ್ಲಿ ಸುಮ್ಮನೆ ಇರ್ಬೋದಾಗಿತ್ತು. ಆದರೆ ನಮ್ಮ ಮನೆಯವ್ರಿಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತೊಗೊಂಡಿದ್ಯಾ. ಒಂದು ಸೆಕೆಂಡ್, ತುಂಬ ಥ್ಯಾಂಕ್ಸ್ ಅಮ್ಮ. ಸರ್, ನಂಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ಸರ್? ನನ್ನನ್ನು ಬೇರೆಯವರು ಅಂತ ಯಾಕೆ ಹೇಳ್ತೀರಾ ಸರ್? ನಾನುವೇ ನಿಮ್ಮ ಮನೆಯವಳೆ. ಇದು ನನ್ನ ಮನೆನೇ ಅಲ್ವಾ? ಎಷ್ಟೇ ಧೈರ್ಯ ನಿನಗೆ! ನನ್ನ ಮುಂದೆನೇ ಇದು ನನ್ನ ಮನೆನೂ ಹೌದು ಅಂತಿದ್ಯಲ್ಲ. ನಿನ್ನ ಮನಸ್ಸಿನಲ್ಲಿ ರಿಷಿನ ಮದುವೆ ಆಗಿ ಈ ಮನೆಗೆ ಸೊಸೆಯಾಗಿ ಬರೋ ಆಸೆ ಇಟ್ಕೊಂಡಿದ್ರೆ ಈಗ ಹೇಳ್ತಿದ್ದೀನಿ, ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಸರಿ, ಈಗ ನಿಮ್ಮಲ್ಲೇ ಊಟ ಮಾಡ್ಕೊಂಡು ಹೋಗುವಂತೆ ನಡಿ. ಅಯ್ಯೋ ಇಲ್ಲ ಅಕ್ಕ, ನಾನು ಹೊರಡ್ತೀನಿ. ತಡ ಆಗೋಯ್ತು. ಅವ್ವ ಅಪ್ಪಯ್ಯ ಎಲ್ಲ ಕಾಯ್ತಿರ್ತಾರೆ. ಊಟ ಮಾಡದೆ ಹೋದ್ರೆ ಹೇಗೆ? ತೆಪ್ಪಾಗಿ ತಿಳ್ಕೊಬೇಡಿ, ನಾನು ಇನ್ನೊಂದು ಕಿತ ಬರ್ತೀನಿ. ತಾರಾ ಮೇಡಮ್, ನಾನು ಹೋಗ್ಬಿಟ್ಟು ಬರ್ತೀನಿ. ಬರಬೇಡ. ಅಮ್ಮ, ನಾನು ಬಿಟ್ಟು ಬರ್ತೀನಿ. ನೀನು ಯಾವತ್ತೂ ನನ್ನ ಮನೆಗೆ ಬರಬೇಡ. ನನ್ನ ಮಗನ ಮನಸ್ಸನ್ನ ಕೆಡಿಸಿದ್ದು ಅಲ್ಲದೆ ನನ್ನ 25 ವರ್ಷದ ಕನಸಿಗೆ ಕೊಳ್ಳಿ ಇಡೋಕೆ ಹೊರಟಿದ್ಯಲ್ಲ. ಸಮಯಕ್ಕೆ ಸರಿಯಾಗಿ ಈ ರೀತಿ ಸಹಾಯ ಮಾಡಿ ಮನೆಯವರೆಲ್ಲರ ಮನಸ್ಸನ್ನು ಗೆದ್ದು ಇಲ್ಲಿಗೆ ಪರ್ಮನೆಂಟ್ ಆಗಿ ಬಂದು ಟೆಂಟ್ ಹಾಕುವ ನಿನ್ನ ಪ್ಲ್ಯಾನ್ನ ಈ ತಾರಾ ಸಕ್ಸಸ್ ಆಗೋಕೆ ಬಿಡಲ್ಲ. ನಿನ್ನ ಕನಸು, ನಿನ್ನ ಆಸೆಗಳು ಯಾವತ್ತೂ ಈಡೇರಲ್ಲ. ನೀನು ನನ್ನ ಮನೆ ಸೊಸೆ ಆಗೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ.